ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾವು ಜಾಸ್ತಿ ಮಸಾಲೆ ಏನು ಹಾಕಿಲ್ಲ, ಮೈಲ್ಡಾಗಿ ಸಖತ್ತು ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ತರಕಾರಿ ಕ್ಯಾರೆಟು, ಕ್ಯಾಬೇಜು ಮತ್ತು ಗೆಡ್ಡೆಕೋಸು, ಬಟಾಣಿ, ಹೂಕೋಸಿದು. ಇದನ್ನು ಸ್ವಲ್ಪ ಬಿಸಿನೀರು ಹಾಕಿ ತೊಳೆದಿಟ್ಕೊಳ್ಳಿ, ಯಾಕೆಂದರೆ ಹುಳ ಇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಸಿನೀರಿಗೆ ಹಾಕಿ ಇದನ್ನು ಸ್ವಲ್ಪ. ರೈಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ, ಇದು ಸ್ಪೈಸಸ್ಸು, ಈರುಳ್ಳಿ, ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ, ಟೊಮೊಟೊ. ಮಾಡೋದು ಹೇಗೆ ಅಂತ ನೋಡೋಣ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ ನೋಡಿ. ಇಷ್ಟನ್ನು ಇವಾಗ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ತುಪ್ಪ, 1-2 ಸ್ಪೂನ್ ಎಣ್ಣೆ ನೋಡಿ. ಸ್ಪೈಸಸ್ ಹಾಕೊಂತಿದ್ದೀನಿ. ಬಿಸಿ ಆಗಿದೆ. ಈರುಳ್ಳಿ ಸೇರಿಸ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಹಾಕೊಳ್ತಾ ಇದ್ದೀನಿ. ನಾನು ಬಿಸಿನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ, ಬಿಸಿನೀರಿಗೆ ಹಾಕಿಟ್ಕೊಂಡಿದ್ದೆ. ಈಗ ತರಕಾರಿ ಸೇರಿಸ್ಕೊತಿದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಗ್ರೀನ್ ಪೀಸು, ಬಟಾಣಿ, ಗೆಡ್ಡೆಕೋಸು ಇಷ್ಟು ಸೇರಿಸ್ಕೊತಿದ್ದೀನಿ. ತರಕಾರಿಗೆ ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರಕಾರಿಗೆ ಸ್ವಲ್ಪ ಉಪ್ಪೆಲ್ಲ ಇದಾಗಲಿ, ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಜಾರಿಗೆ ನೀರು ಸೇರಿಸ್ಕೊಂಡು ಉಳಿದಿರೋ ಮಸಾಲೆ ಅದನ್ನು ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದು ಫ್ರೈ ಆಗಲಿ ನೋಡಿ. ಈಗ ಟೊಮೊಟೊ ಸೇರಿಸ್ಕೊತಿದ್ದೀನಿ. ನೋಡಿ, ನಾನು ವಾಟರ್ ಸೇರಿಸ್ಕೊತಿದ್ದೀನಿ. ಅಕ್ಕಿ ಎಷ್ಟು ತಗೊಂಡಿದ್ದೀರೋ ಆ ಕ್ವಾಂಟಿಟಿ ನೋಡಿ ನೀರು ಸೇರಿಸ್ಕೊಳ್ಳಿ. ರುಚಿ ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಇದು ಕುದಿ ಬರಲಿ ನೋಡಿ. ಇವಾಗ ಅಕ್ಕಿ ಸೇರಿಸ್ಕೊತಿದ್ದೀನಿ. ಇವಾಗ ನೋಡಿ, ನಿಮ್ಗೆ ಏನಾದರೂ ಖಾರ ಬೇಕಂದರೆ 1-2 ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಮೆಣಸಿನ್ಕಾಯಿನ. ಉಪ್ಪು ಬೇಕಂದರೆ ಇವಾಗಲೇ ಉಪ್ಪು ಸೇರಿಸ್ಕೊಳ್ಳಿ. ನಾನು ಮೇಲೆ 1 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೇರಿಸ್ಕೊತಿದ್ದೀನಿ ನೋಡಿ. ಇವಾಗ ಕುದೀತೈತೆ. ಈಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. 2 ಸೀಟಿ ಬಂದರೆ ರೆಡಿ ಆಯಿತು. ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ ಅಂತ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇದು ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ಕೊತೀನಿ. 2 ಸೀಟಿ ಬಂದರೆ ಸಾಕಿದು. ನೋಡಿ, ಕೂಲ್ ಹಾಕ್ಬಿಟ್ಟಿದೆ, ತಣ್ಣಗಾಗಿತ್ತು. 2 ಸೀಟಿ ಬಂದಿದೆ. ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ಒಂದು ಸಲ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ಎಲ್ರಿಗೂ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ.